ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಪ್ಕ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ 11ನೇ ಅಧ್ಯಾಯ ಅದರ 6ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಾಲೆಲೂಯ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದರೆ ದೇವರ ಬಳಿಗೆ ಬರುವಂಥವರೆಲ್ಲರೂ ದೇವರು ಇದ್ದಾರೆ, ದೇವರು ನಮಗೆ ಕಾರ್ಯಗಳನ್ನು ಮಾಡ್ತಾರೆ, ಪ್ರತಿಫಲವನ್ನು ಕೊಡುತ್ತಾರೆ ಎಂಬುದಾಗಿ ನಂಬುವುದು ಅವಶ್ಯ ಎಂಬುದಾಗಿ ಈ ವಾಕ್ಯ ಹೇಳ್ತಾ ಇದೆ. ನಾವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಹಾಲೆಲೂಯ. ನಾವು ಎಷ್ಟೇ ವಾಕ್ಯಗಳನ್ನು ಕೇಳಿದರೂ, ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ನಾವು ಮಾಡಿದ ಪ್ರಾರ್ಥನೆಯ ವಿಷಯಗಳಿಗೆ ಆತನು ಖಂಡಿತವಾಗಿಯೂ ಉತ್ತರವನ್ನು ಕೊಡುತ್ತಾಗುವಂಥದ್ದನ್ನು ನಂಬುವುದು ಅದು ತುಂಬ ಮುಖ್ಯವಾಗಿದೆ. ನಾವು ಕೆಲವೊಂದು ಸಾರಿ ಪ್ರಾರ್ಥನೆಗಳ ವಿಚಾರಗಳನ್ನು ನೋಡುವುದಾದರೆ, ಯಾವುದೋ ಒಂದು ಕಾರ್ಯದ ಕುರಿತಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿದ ಮೇಲೆ ಆ ಕಾರ್ಯದ ಕುರಿತು ಇನ್ನೂ ಸಹ ನಾವೇನು ಮಾಡ್ತೇವೆ ಅಂದರೆ ಆಲೋಚನೆ ಮಾಡ್ತಾ ಇರ್ತೇವೆ, ಚಿಂತೆ ಮಾಡ್ತಾ ಇರ್ತೇವೆ. ಹಾಲೆಲೂಯ. ನಾವು ಆ ಒಂದು ಕಾರ್ಯದಲ್ಲಿ ಅಪನಂಬಿಕಸ್ಥರಾಗಿರ್ತೇವೆ. ನೋಡ್ರಿ, ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದರೆ ಯಾವುದೋ ಒಂದು ವಸ್ತು ಆಗಿರ್ಬೋದು, ನಾವು ಅದನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ನಾವು ಆಸೆ ಪಟ್ಟಿರ್ತೇವೆ. ಅದನ್ನು ಕುರಿತಾಗಿ ನಾವು ದೇವರ ಬಳಿ ನಾವೇನು ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿದ ನಂತರ ನಾವೇನು ಮಾಡಬೇಕು, ನಂಬಬೇಕು. ಹೌದು, ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವರ ಬಳಿ ಇಟ್ಟಿದ್ದೀನಿ, ದೇವರು ಖಂಡಿತ ನನಗೆ ಅದನ್ನು ಒದಗಿಸಿ ಕೊಡ್ತಾರೆ ಎಂಬುವಂಥ ನಂಬಿಕೆ ನಮ್ಮಲ್ಲಿರಬೇಕು. ಆದರೆ ಪ್ರಾರ್ಥನೆ ಮಾಡಿದ ನಂತರ ಸಹನೂ ಈ ಒಂದು ಕಾರ್ಯ ಆಗೋದಿಲ್ಲ, ಈ ವಸ್ತು ನಾನು ಪ್ರಾರ್ಥನೆ ಮಾಡಿದ್ರೂ ಬರುತ್ತೋ ಇಲ್ವೋ, ದೇವರು ಕೊಡ್ತಾರೋ ಇಲ್ವೋ ಎಂಬುವಂಥ ಸಂದೇಹದಿಂದ ನಾವು ಪ್ರಾರ್ಥನೆ ಮಾಡೋದಾದರೆ, ಸಂದೇಹದಿಂದ ನಾವು ಕೂಡಿರುವುದಾದರೆ, ಅಲ್ಲಿ ನಮಗೆ ಅದು ಒದಗಿ ಬರೋದಕ್ಕೆ ಅವಕಾಶ ಸಿಗೋದಿಲ್ಲ. ಯಾಕಂದರೆ ಅಲ್ಲಿ ನಮ್ಮ ನಂಬಿಕೆ ತುಂಬಾ ಕಡಿಮೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಆದರೆ ನಾವು ದೇವರನ್ನು ಮೆಚ್ಚಿಸಬೇಕು ಅಂತಂದರೆ ನಂಬಿಕೆ ಮೂಲಕ ಮೆಚ್ಚಿಸಬೇಕು. ಆತನು ಖಂಡಿತವಾಗಿಯೂ ನಮಗೆ ಕೊಟ್ಟೇ ಕೊಡುತ್ತಾನೆ ಎಂಬುವಂಥ ನಂಬಿಕೆ ಇರಬೇಕು. ನೋಡ್ರಿ, ನಾವು ಮಾಡುವಂಥ ಪ್ರಾರ್ಥನೆ ಮಾಡುವಂಥ ವಿಚಾರಗಳು ಅದು ಒಳ್ಳೆಯದಕ್ಕಾಗಿದ್ದರೆ, ಅದು ಒಂದು ದೇವರ ಮಹಿಮೆಗಾಗಿದ್ದರೆ ಖಂಡಿತವಾಗಿಯೂ ದೇವರು ಅದನ್ನು ನಮಗೆ ಕೊಟ್ಟೇ ಕೊಡ್ತಾನೆ. ಆ ಒಂದು ಸಮಯಕ್ಕೆ, ತಕ್ಕ ಸಮಯಕ್ಕೆ ದೇವರು ಏನು ಮಾಡ್ತಾನೆ ಅಂದರೆ, ನಮ್ಮ ಅವಶ್ಯಕತೆಗಳನ್ನು ನೋಡಿ ಆ ವಸ್ತು ಯಾವ ಸಮಯಕ್ಕೆ ಕೊಟ್ಟರೆ ಇವರಿಗೆ ಅದು ಒಂದು ಒಳ್ಳೆಯದಾಗಿರುತ್ತೆ ಎಂಬುದನ್ನು ಆಲೋಚನೆ ಮಾಡಿ ದೇವರು ಏನು ಮಾಡ್ತಾರೆ, ತಕ್ಕ ಸಮಯಕ್ಕೆ ಪ್ರತಿಫಲವನ್ನು ಕೊಡ್ತಾರೆ. ಆದರೆ ನಾವು ಪ್ರಾರ್ಥನೆ ಮಾಡುವ ಬೇಡುವ ವಿಚಾರಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದಾದರೆ ಅಲ್ಲಿ ಅದು ನೆರವೇರೋದಿಲ್ಲ ಪ್ರಿಯರೇ. ಕೆಲವರು ನಾವು ಮಾಡುವಂಥ ಪ್ರಾರ್ಥನೆಗಳು ನೋಡುವಾಗ ಆಶ್ಚರ್ಯವೆನಿಸುತ್ತದೆ. ಏನೆಂಬುದಾಗಿ ನೋಡುವಾಗ ನೋಡ್ರಿ, ವೈರಿಗಳಿಗೋಸ್ಕರ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಅವರನ್ನು ಪ್ರೀತಿಸಬೇಕು. ಬೈಯುವವರನ್ನೇ ನಾವೇನು ಮಾಡಬೇಕು, ಪ್ರೀತಿ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದರೆ ಕೆಲವೊಂದು ಸಾರಿ ನಾವೇನು ಮಾಡ್ತೇವೆ ಅಂದರೆ, ಅವರು ನನಗೆ ಕೆಟ್ಟದ್ದು ಮಾಡಿದ್ದಾರೆ, ನೀನು ಅವ್ರಿಗೆ ಕೆಟ್ಟದ್ದೇ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದರೆ ಅದು ದೇವರು ಕೇಳೋದಿಲ್ಲ. ಬದಲಾಗಿ ನೋಡ್ರಿ, ನಮ್ಮನ್ನು ಎಷ್ಟೇ ಜನ ಹಿಂಸೆ ಪಡಿಸಿದ್ರು ಸಹ ಅವರ ಪರವಾಗಿ ನಾವು, ದೇವರೇ ಅವ್ರು ಏನು ಮಾಡ್ತಾಯಿದ್ದಾರೋ ಅದು ಅವ್ರಿಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸ್ರಿ ಎಂಬುದಾಗಿ ನಾವು ದೇವರ ಬಳಿ ಪ್ರಾರ್ಥನೆ ಮಾಡುವಾಗ ಆತನು ಮಧ್ಯಸ್ಥಿಕೆ ವಹಿಸಿಕೊಂಡು ನಮಗೆ ಸಿಗಬೇಕಾದ ನ್ಯಾಯವನ್ನು ಆತನು ಒದಗಿಸಿ ಕೊಡುವ ಆತನಾಗಿದ್ದಾನೆ ಪ್ರಿಯರೇ. ಈ ರೀತಿಯಾದಂಥ ಪ್ರಾರ್ಥನೆಯನ್ನು ನಾವು ಮಾಡಲು ಕಲಿತುಕೊಳ್ಳಬೇಕು. ನಂಬಿಕೆಯುಳ್ಳಂಥ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು. ನಾವು ಯಾವ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವೋ ಆ ಪ್ರಾರ್ಥನೆ ಮಾಡುವ ವಿಚಾರಗಳ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾವು ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ಜೀವಂತವಾಗಿರುವಂಥ ದೇವರಿಗೆ, ಜೀವವುಳ್ಳ ದೇವರಿಗೆ, ಆತನ ಎಲ್ಲವನ್ನ ಕೇಳುವಾತನಾಗಿದ್ದಾನೆ, ಖಂಡಿತವಾಗಿ ಉತ್ತರವನ್ನು ಕೊಡುತ್ತಾನೆ ಎಂಬುವಂಥ ನಂಬಿಕೆ ನಮ್ಮಲ್ಲಿರಬೇಕು. ಹಾಲೆಲೂಯ.
ತಕ್ಕ ಕಾಲದಲ್ಲಿ ಆತನು ನಮಗೆ ಬೇಕಾದ ಎಲ್ಲವನ್ನು ಒದಗಿಸಿ ಕೊಡ್ತಾನೆ. ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು, ಸೋತು ಹೋಗಬಾರದು. ಸೊ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅದು ಅಸಾಧ್ಯವಾದ ಕಾರ್ಯ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ನೋಡ್ರಿ, ಈ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತಿದೆ ಅಂದರೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದು ನಂಬುವುದು ಅವಶ್ಯಕತೆ ಆಗಿದೆ ಎಂಬುದಾಗಿ. ಹೌದಲ್ವಾ ಪ್ರಿಯರೇ? ನಾವು ದೇವರ ಬಳಿ ಎಷ್ಟೋ ಸಾರಿ ನಾವು ದೇವರ ಬಳಿ ಬರ್ತೇವೆ, ಏನೋ ಒಂದು ರೀತಿ ಕುರುಡುತನದ ಒಂದು ಪ್ರಾರ್ಥನೆ ಮೂಲಕ ಪ್ರಾರ್ಥನೆಗಳು ಮಾಡಿ ನಾವು ಸುಮ್ಮನೆ ಇದ್ದು ಹೋಗ್ತೇವೆ. ಆದರೆ ನಾವು ದೇವರ ಬಳಿ ಪ್ರಾರ್ಥಿಸುವಾಗ, ಮಾತನಾಡುವಾಗ, ವಾಕ್ಯ ಓದುವಾಗ ನಾವು ಒಂದು ಅರ್ಥ ಮಾಡ್ಕೋಬೇಕು, ದೇವರು ಇದ್ದಾನೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ, ನಾನು ನಂಬುವುದು ಅವಶ್ಯಕತೆ ಇದೆ, ನಾನು ನಂಬಿ ಪ್ರಾರ್ಥನೆ ಮಾಡುವಾಗ ಆತನು ನನಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುವಂಥ ಒಂದು ದೃಢವಾದ ನಿಶ್ಚಯ ನಮ್ಮಲ್ಲಿ ಇರಬೇಕು. ಆತನನ್ನು ಹುಡುಕುವವರಿಗೆ ಆತನೇನು ಮಾಡ್ತಾನಂತೆ? ಪ್ರತಿಫಲವನ್ನು ಕೊಡುತ್ತಾನೆ. ಹಾಲೆಲೂಯ. ಒಂದು, ನಾವು ದೇವರ ಬಳಿಗೆ ಬರಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು. ಎರಡು, ನಾವು ದೇವರ ಬಳಿ ಬರುವಾಗ ದೇವರು ಇದ್ದಾನೆ ಎಂಬುದನ್ನು ನಾವು ನಂಬಬೇಕು. ಮೂರನೇದಾಗಿ, ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಾವು ನಂಬಬೇಕು. ಈ ಒಂದು ವಾಕ್ಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡುವ ಪ್ರತಿ ಸಮಯ, ಆತನನ್ನು ಬೇಡುವ ಸಮಯ, ನಾವು ನಂಬ್ತಾ ಇದ್ದೇವಾ? ಆತನಿದ್ದಾನೆ ಎಂಬುದಾಗಿ ನಾವು ನಂಬ್ತಾ ಇದ್ದೇವಾ? ಆತನನ್ನು ಹುಡುಕುವವರಿಗೆ ಆತನು ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಸಯ ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಅದ್ಭುತನೂ ಅತಿಶಯನಾದ ದೇವರು ನೀವು ರಾಜ, ಕೃಪೆಗಳುಳ್ಳ ದೇವರು, ಮಹಿಮೆಯುಳ್ಳ ಅರಸನು ನೀವೇ, ನಿಮಗೆ ಮಹಿಮೆ. ಹೌದು ಸ್ವಾಮಿ ದೇವರೇ, ನಿನ್ನ ಬಳಿಗೆ ಬರುವಾಗ ನಂಬಿಕೆಯಿಂದ ನಾವು ಬರಬೇಕು. ಪ್ರಾರ್ಥನೆ ಮಾಡುವಾಗ, ಹೌದು ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ, ಆತನು ಇದ್ದಾನೆ ಎಂಬುದು ನಂಬಬೇಕೆಂಬುದಾಗಿ ನಿಮ್ಮ ವಾಕ್ಯ ಹೇಳ್ತಿದೆ. ಹೌದು ಸ್ವಾಮಿ, ನಿನ್ನನ್ನು ಹುಡುಕುವವರಿಗೆ ನೀನು ಖಂಡಿತವಾಗಿ ಪ್ರತಿಫಲ ಕೊಡುತ್ತಿ ಎಂಬುದನ್ನು ನಂಬಬೇಕೆಂಬುದಾಗಿ ನಿನ್ನ ವಾಕ್ಯ ದೇವರೇ ಇವತ್ತು ನಮ್ಮ ಹೃದಯದಲ್ಲಿ ಮಾತನಾಡಿದೆಯಯ್ಯ, ಅದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಸ್ವಾಮಿ ನಿನ್ನನ್ನು ಯಥಾರ್ಥವಾಗಿ ನಂಬ್ತಾ ಇದ್ದಾರೋ, ಹುಡುಕ್ತಾ ಇದ್ದಾರೋ, ನೀವಿದ್ದೀರಾ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೀರೋ, ಅವರೆಲ್ಲರ ಜೀವಿತದಲ್ಲಿ ಸ್ವಾಮಿ ಅದ್ಭುತಗಳನ್ನ ಮಾಡಿರಿ, ಅತಿಶಯಗಳನ್ನ ಮಾಡಿರಿ, ಅವರ ಜೀವಿತಗಳನ್ನು ಮೇಲ್ಮೆಯಾಗಿ ಮಾಡಿರಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೇ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಅನೇಕರು ಈ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ನಾನು ಅದಕ್ಕಾಗಿ ನಿಮಗೆ ವಂದನೆಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಇನ್ನೂ ಈ ರೀತಿಯಾಗಿ ಅನೇಕ ವಿಡಿಯೋಸ್ಗಳನ್ನು, ದೇವರ ವಾಕ್ಯಗಳನ್ನು ಸಾರುವಂತೆ ದೇವರು ಬಲವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ ಎಂಬುದಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.